ಪವಿತ್ರ ಗೌಡ ಅರೆಸ್ಟ್. ಪ್ರಕರಣದ A1 ಆರೋಪಿ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣದ A1 ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಪವಿತ್ರ ಗೌಡ ಅವರು ಮನೆಯಲ್ಲೇ ಇದ್ರು ಅನ್ನುವಂತಹ ಮಾಹಿತಿಯನ್ನ ಕೂಡ ಅರಿತಿದ್ದಂತಹ ಪೊಲೀಸರು ಅವರ ಮನೆಯ ಬಳಿ ಹೋಗಿ ಕಾದು ಕುಳಿತಿದ್ದು ಇದೀಗ ಅರೆಸ್ಟ್ ಮಾಡಿದ್ದಾರೆ. RR ನಗರದ ಮನೆಯಲ್ಲಿ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಷ್ಟೇ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ದೇವರುಗಳ ಮೊರೆ ಹೋದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಬೆಳಗ್ಗೆ ಅಷ್ಟೇ ಪೋಸ್ಟ್ ಕೂಡ ಹಾಕಿದ್ರು ಪವಿತ್ರ ಗೌಡ. ನ್ಯಾಯಾಂಗದ ಮೇಲೆ ನನಗೆ ನಂಬಿಕೆ ಇದೆ ಅನ್ನುವಂತಹ ಪೋಸ್ಟ್ ಅನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ನ್ಯಾಯವನ್ನ ಎತ್ತಿ ಹಿಡಿದಿದೆ ಅಂತ ಕಾಣಿಸ್ತಾ ಇದೆ. ಅವರು ಕೂಡ ಅದನ್ನೇ ಬೇಡ್ಕೊಂಡಿದ್ರು ದೇವ್ರ ಹತ್ರ, ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಅಂತ ಹೇಳಿ. ಅದೇ ರೀತಿಯಾಗಿ ನ್ಯಾಯಾಂಗ ನಂಬಿಕೆಯನ್ನ ಕೂಡ ಉಳಿಸ್ಕೊಂಡಿದೆ. ಸುಪ್ರೀಂ ಕೋರ್ಟ್ ಈ ಒಂದು ಆದೇಶ ನಿಜಕ್ಕೂ ಈ ಎಲ್ಲ ಆರೋಪಿಗಳಿಗೂ ಒಂದು ಪಾಠವನ್ನ ಕಲಿಸಿದಂತೆ ಕಾಣಿಸ್ತಾ ಇದೆ. ಈಗ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ, ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಸೂಚನೆಯ ಬೆನ್ನಲ್ಲೇ ಇದೀಗ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. 7 ಆರೋಪಿಗಳನ್ನ ಇಮಿಡಿಯೇಟ್ ಆಗಿ ತತ್ಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು ಅನ್ನುವಂತಹ ಆದೇಶವನ್ನ ಸುಪ್ರೀಂ ಕೋರ್ಟ್ ಹೊರಡಿಸಿತ್ತು. ಅದರಂತೆಯೇ ಇದೀಗ A1 ಆರೋಪಿ ಪವಿತ್ರ ಗೌಡರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು. ಅವರಾಗಿದೆ, ಅವರೇ ಬಂದು ಸರೆಂಡರ್ ಆಗಬಹುದು ಅನ್ನುವಂತಹ ಆಪ್ಷನ್ಗಳು ಕೂಡ ಇತ್ತು. ಬಟ್ ಆದ್ರೆ ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ RR ನಗರ ಪೊಲೀಸ್ನವರು ಅವರ ಮನೆಯ ಮುಂಭಾಗನೇ ಕೂಡ ಕಾದು ಕೂತಿದ್ರು. ಅದಾದ ನಂತರ ಪವಿತ್ರ ಗೌಡ ಅವರನ್ನ ಈಗ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಕೋರ್ಟ್ನ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ. ಆದೇಶ ಬಂದ 1 ಗಂಟೆಯಲ್ಲಿ A1 ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮನೆಗೆ ತೆರಳಿ ಪವಿತ್ರ ಗೌಡರನ್ನ ಪೊಲೀಸ್ನವರು ಬಂಧಿಸಿದ್ದಾರೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಕೋರ್ಟ್ಗೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು. ಸೊ ಹಾಗಾಗಿ ಈ 5 ತಿಂಗಳು ಆರಾಮಾಗಿ ಹೊರಗಡೆ ಐಷಾರಾಮಿ ಜೀವನವನ್ನ ಮಾಡಿಕೊಂಡಿದ್ದಂತಹ ಪವಿತ್ರ ಗೌಡ ಮತ್ತೆ ಇದೀಗ ಅದೇ ಸೆಲ್, ಅದೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಾಲವನ್ನ ಕಳೆಯಬೇಕಾಗುತ್ತೆ. ಎಷ್ಟು ದಿನ ಏನು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಮನೆಗೆ ತೆರಳಿ ಇದೀಗ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಆಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ರೇಣುಕಾ ಸ್ವಾಮಿಯಿಂದ ಚಿತ್ರಹಿಂಸೆ ಆಗಿದೆ, ನನಗೆ ಮೆಸೇಜ್ಗಳ ಮೂಲಕ ಚಿತ್ರಹಿಂಸೆ ಕೊಟ್ಟಿದ್ದಾನೆ, ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ, ಮತ್ತೆ ನಾನು ಸಿಂಗಲ್ ಪೇರೆಂಟ್, ನನ್ನ ತಾಯಿಗೂ ವಯಸ್ಸಾಗಿದೆ, ನನ್ನ ಮಗಳನ್ನ ನಾನೇ ನೋಡ್ಕೊಳ್ಬೇಕು, ಎಲ್ಲ ಸಬೂಬನ್ನ ಕೊಟ್ಟಿದ್ರು. ಆದರೆ ಯಾವುದೇ ಮನವಿಯನ್ನ ಸ್ವೀಕಾರ ಮಾಡದಂತಹ ಸುಪ್ರೀಂ ಕೋರ್ಟ್ ಈ ಬೇಲನ್ನ ರದ್ದು ಮಾಡಿದೆ. ಬೇಲ್ ರದ್ದಾದ ಬೆನ್ನಲ್ಲೇ ಇದೀಗ A1 ಆರೋಪಿ ಮೊದಲಿಗೆ ಅರೆಸ್ಟ್ ಆಗಿದ್ದಾರೆ ಪವಿತ್ರ ಗೌಡ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಕೇವಲ 1 ಗಂಟೆಯಾಗಿದೆ ಅಷ್ಟೇ. 1 ಗಂಟೆಯ ಒಳಗೇನೆ ಇದೀಗ ಪವಿತ್ರ ಗೌಡಳನ್ನ ಅರೆಸ್ಟ್ ಮಾಡಲಾಗ್ತಾ ಇದೆ. ಮನೆಯ ಮುಂಭಾಗದಲ್ಲಿ RR ನಗರ, ಪವಿತ್ರ ಗೌಡ ಅವರ ಮನೆ RR ನಗರದಲ್ಲಿದೆ. RR ನಗರದ ಮನೆಯ ಮುಂಭಾಗದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಮಾಡಲಾಗಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈಗ ಆಕೆಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೂಡ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. A1 ಆರೋಪಿ ಪವಿತ್ರ ಗೌಡಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ಮೇಲೆ A1 ಆರೋಪಿ, ಮೊದಲ ಆರೋಪಿ ಪವಿತ್ರ ಗೌಡಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಲಕ್ಷ್ಮೀನಾರಾಯಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲಕ್ಷ್ಮೀನಾರಾಯಣ್, ಲಕ್ಷಾಂತರ ಅಭಿಮಾನಿಗಳ ಕೋರಿಕೆ, ಪತ್ನಿ ವಿಜಯಲಕ್ಷ್ಮಿಯ ಅವರ ಹರಕೆ ಮತ್ತೆ ತಾಯಿಯ ಆಶೀರ್ವಾದ ಯಾವುದೂ ಕೂಡ ದರ್ಶನ್ ಅವರಿಗೆ ಫಲಿಸಲಿಲ್ಲ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಾತಂತ್ರ್ಯವನ್ನ ಕಳೆದುಕೊಂಡಂತಹ ಹಕ್ಕಿ ಅಂತಾಗಿದೆ ಇದೀಗ ಅವರ ಜೀವನ. ಸ್ವಾತಂತ್ರ್ಯ ದಿನಾಚರಣೆಯ ದಿನವೇ ಅವರು ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಜೈಲ್ ಪಾಲಾಗಬೇಕು. ಎಕ್ಸಾಕ್ಟ್ಲಿ ರಮ್ಯಾ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಸಾರಥಿ ಯಾರಿದ್ದಾರೋ ಗೊತ್ತಿಲ್ಲ, ಎಲ್ಲರ ಮೇಲೂ ಆರೋಪ ಅಷ್ಟೇ ಇದೆ. ಆದರೆ ಇದಕ್ಕೆ ಮೂಲ ಕಾರಣ ಯಾರಪ್ಪ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಪವಿತ್ರ ಗೌಡ ಅವರು. ಅಲ್ಲಿಂದಲೇ ಶುರುವಾಗಿದ್ದು. ರೇಣುಕಾ ಸ್ವಾಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕಮೆಂಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಶುರುವಾದಂಥ ಈ ಒಂದು ಇದು ಇವತ್ತು ರೇಣುಕಾ ಸ್ವಾಮಿ ಅವರು ಇಲ್ಲ. ಆದರೆ ಇವರೆಲ್ಲರೂ ಕೂಡ ಬೇಲ್ ಮೇಲೆ ಹೊರಗಡೆ ಬಂದು ಸ್ವಾಮಿ ಕಾಪಾಡಪ್ಪ ಅಂತ ಯಾವುದೇ ಟೆಂಪಲ್ ರನ್ ಮಾಡಿದ್ರು, ಯಾವುದೇ ದೇವತೆಗಳ ಏನು ಹರಕೆ ಹೊತ್ತುಕೊಂಡ್ರು ಕೂಡ ಯಾರು ಕೂಡ ಇವರನ್ನು ಕಾಪಾಡೋಕ್ಕೆ ಆಗಲಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ದರೂ ಕೂಡ, ಪ್ರತಿಷ್ಠೆ ಇದ್ದರೂ ಕೂಡ, ಹಣ ಆಸ್ತಿ ಅಂತಸ್ತಿದ್ರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಸೊ ಹಾಗಾಗಿ
ಪವಿತ್ರ ಗೌಡ ಅವರು ಬೇಲ್ ಮೇಲೆ ಹೊರಗಡೆ ಬಂದ ನಂತರ ದರ್ಶನ್ ಅವರು ಕೂಡ ದೂರ ಆಗಿದ್ರು. ಯಾಕಂದರೆ ಈ ಹಿಂದೆ ಅವರು ಪವಿತ್ರ ಗೌಡ ಅವರು ಇದೇ ಪರಪ್ಪನಗ್ರಹಾರ ಜೈಲಿನಲ್ಲಿ ಇದ್ದಾಗ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋಕ್ಕಿಂತ ಬಿಫೋರು ಪವಿತ್ರ ಗೌಡ ಪದೇ ಪದೇ ನಾನು ದರ್ಶನ್ ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮುಂದಾಗ್ತಾರೆ. ಆದರೆ ದರ್ಶನ್ ಅವರು ಪವಿತ್ರ ಗೌಡ ಜೊತೆ ಮಾತುಕತೆ ಮಾಡೋದಕ್ಕೆ ಮನಸ್ಸು ಮಾಡಿರಲ್ಲ, ಅವರಿಗೆ ಮುಖ ಕೊಟ್ಟು ಮಾತನಾಡುವಂಥ ಒಂದು ಕಾರ್ಯ ಮಾಡಿರಲ್ಲ. ಈ ಹಿಂದೆ ಕೂಡ ಕೋರ್ಟ್ಗೆ ಬಂದಾಗ ಲಿಫ್ಟಲ್ಲಿ ಬಲವಂತವಾಗಿ ನಾನು ನಿಮ್ಮ ಜೊತೆ ಲಿಫ್ಟಲ್ಲಿ ಬರ್ತೀನಿ ಅಂತ ಅವ್ರನ್ನ ಕೈ ಹಿಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿರ್ತಾರೆ. ದಯವಿಟ್ಟು ನಂಬರ್ ಚೇಂಜ್ ಮಾಡಿದ್ದಾರೆ, ನಂಬರ್ ಕೊಡಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ರಿಕ್ವೆಸ್ಟ್ ಮಾಡಿರ್ತಾರೆ. ಆದರೆ ಆಗಲೂ ಕೂಡ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ದೂರ ಸರಿದಿರ್ತಾರೆ. ಪವಿತ್ರ ಗೌಡ ಅವರಿಂದ ಅಂತರ ಕಾಯ್ದುಕೊಂಡಿರ್ತಾರೆ. ಪವಿತ್ರ ಗೌಡ ಅವರಿಂದ ಅಂತರ ಕಾಯ್ದುಕೊಂಡ್ರೂ ಕೂಡ ಅದೇ ನಟ ದರ್ಶನ್ ಅವರು ಹಾಕಿಕೊಟ್ಟಂತಹ ಅಥವಾ ಮಾಡಿಕೊಟ್ಟಂತಹ ಆರ್ ಆರ್ ನಗರದಲ್ಲಿರ್ತಕ್ಕಂಥ ತಮ್ಮದೇ ಆದಂಥ ರೆಡ್ ಕಾರ್ಪೆಟ್ ಅಂತಕ್ಕಂಥ ಒಂದು ಸ್ಟುಡಿಯೋನ ನಡೆಸ್ಕೊಂಡು ತಮ್ಮ ಮಗಳ ಜೊತೆ ಆರಾಮಾಗಿ ಟೆಂಪಲ್ ರನ್ ಮಾಡಿಕೊಂಡು ಖುಷಿಯಿಂದ ಇರ್ತಾರೆ. ರೀಸೆಂಟಾಗಿ ಒಂದಷ್ಟು ಮಾಡೆಲ್ಗಳನ್ನು ಕೂಡ ಬಳಸ್ಕೊಂಡು ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಒಂದು ಆ್ಯಡ್ ಕೂಡ ಶೂಟ್ ಮಾಡಿರ್ತಾರೆ. ಸೊ ಅಲ್ಲಿ ಬಂದಂಥ ಮಾಡೆಲ್ಗಳಿಗೆ ಯಾವ ರೀತಿ ಪೋಸ್ ಕೊಡಬೇಕು ಕ್ಯಾಮ್ರಾಗೆ ಅಂತಕ್ಕಂಥ ವಿಡಿಯೋ ಕೂಡ ಇವರೇ ಶೂಟ್ ಮಾಡಿರ್ತಾರೆ ಪವಿತ್ರ ಗೌಡ ಅವರು. ಸೊ ಆ ನಿಟ್ಟಿನಲ್ಲಿ ಎಲ್ಲವೂ ಆಗಿರುತ್ತೆ. ಆದರೆ ಈಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 7 ಜನರ ಬೇಲ್ ಕ್ಯಾನ್ಸಲ್ ಆಗಿದ್ದು, ಮೊದಲಿಗೆ ಪ್ರಮುಖ ಆರೋಪಿ A1 ಆಗಿರ್ತಕ್ಕಂಥ ಪವಿತ್ರ ಗೌಡ ಅವರನ್ನು ಪೊಲೀಸರು ಆರ್ ಆರ್ ನಗರದಲ್ಲಿರ್ತಕ್ಕಂಥ ಆಕೆಯ ನಿವಾಸಕ್ಕೆ ತೆರಳಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕೋರ್ಟಿಂದ ಅವರಿಗೆ ಏನು ಹೆಲ್ತ್ ಚೆಕಪ್, ಮೆಡಿಕಲ್ ಚೆಕಪ್ ಮಾಡಿಸಿ ನಂತರ ಪರಪ್ಪನಗ್ರಹಾರಕ್ಕೆ ಕಳಿಸ್ಕೊಡ್ತಾರೆ ಇವತ್ತು ಸಂಜೆ ಒಳಗಡೆ ಅಂತಕ್ಕಂಥದ್ದು ಖಾತ್ರಿಯಾಗಿದೆ. ಇನ್ನು ನಟ ದರ್ಶನ್ ಅವರು ಕೂಡ ಇವತ್ತೇ ಅರೆಸ್ಟ್ ಆಗ್ತಾರಾ ಅಂತಕ್ಕಂಥ ಸ್ಪೆಕ್ಯುಲೇಷನ್ ಇದೆ. ಆದರೆ ದರ್ಶನ್ ಅವರ ಪರ ವಕೀಲರು ಏನು ಇನ್ವೆಸ್ಟಿಗೇಟಿವ್ ಆಫೀಸರ್ IO ಅವರಿಗೆ ಏನು ರಿಕ್ವೆಸ್ಟ್ ಮಾಡಿದಾರಂತೆ, ನಾಳೆ ಬಂದು ಸರೆಂಡರ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಯಾಕಂದ್ರೆ ಈಗ ಕರ್ನಾಟಕದಲ್ಲಿ ಇಲ್ಲ, ಅವರು ಪಕ್ಕದ ತಮಿಳುನಾಡಿಗೆ ಹೊರಟಿರೋದ್ರಿಂದ ತಮಿಳುನಾಡಲ್ಲಿ ದರ್ಶನ್ ಅವರು ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಬೇಲ್ ರದ್ದಾದಂತಹ ಹಿನ್ನೆಲೆಯಲ್ಲಿ ಡೆವಿಲ್ ಸಿನಿಮಾದ ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕು, ಮೊದಲ ಸಾಂಗ್ ರಿಲೀಸ್ ಆಗುತ್ತಾ, ನಾಳೆ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆಯಾ ಅಥವಾ ಇಲ್ವಾ? ಯಾಕೆಂತಂದ್ರೆ ಅವ್ರಿಲ್ಲ ಅಂದ್ರೂ ಕೂಡ ಬಿಡುಗಡೆ ಮಾಡುವಂತಹ ವಿಚಾರಕ್ಕೆ ಚಿತ್ರತಂಡ ಮುಂದಾಗತ್ತಾ ಅಂತ ಹೇಳಿ. ಖಂಡಿತವಾಗ್ಲೂ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ರಮ್ಯಾ. ಆದರೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತಕ್ಕಂಥ ಸಾಂಗನ್ನು ಯಾವುದೇ ಇವೆಂಟ್ ಮೂಲಕ ಆಗಲಿ ಅಥವಾ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಆಗಲಿ ರಿಲೀಸ್ ಮಾಡಬೇಕು ಅನ್ನೋದು ಚಿತ್ರತಂಡದ ಒಂದು ಉದ್ದೇಶವಾಗಿರಲಿಲ್ಲ. ಹಾಗಾಗಿ ನೇರವಾಗಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಬೇಕು ಅಂತಕ್ಕಂಥ ಯೋಜನೆಯಲ್ಲಿ ಅವರು ಈ ಹಿಂದೆ ಅನೌನ್ಸ್ ಮಾಡಿದ್ರು. ಆದರೆ ನಟ ದರ್ಶನ್ ಅವರು ನಾಳೆನೇ ಅಥವಾ ಇವತ್ತು ಅಥವಾ ನಾಳೆಯಲ್ಲಿ ಜೈಲಿಗೆ ಹೋಗ್ತಾ ಇರೋದ್ರಿಂದ ಸೊ ಈ ಒಂದು ಸ್ಯಾಡ್ ಸಿಚುಯೇಷನಲ್ಲಿ ಆ ಸಾಂಗ್ ರಿಲೀಸ್ ಆದರೆ ಸಮಂಜಸ ಅಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಚಿತ್ರದ ನಿರ್ದೇಶಕ ನಿರ್ಮಾಪಕರಾದಂಥ ಪ್ರಕಾಶ್ ವೀರ್ ಅವರು ಆ ಸಾಂಗ್ ರಿಲೀಸನ್ನು ಮುಂದೂಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅನ್ಬೋದು. ಇಲ್ಲಿ ನೋಡಿ, ಈ ಹಿಂದೆ ಕೂಡ ಹೆಂಡತಿ ವಿಚಾರದಲ್ಲಿ ಗಲಾಟೆ ಮಾಡಿಕೊಂಡಾಗ ದರ್ಶನ್ ಅವರು ಕುಡಿದ ಮತ್ತಿನಲ್ಲಿ ಅಮಲಿನಲ್ಲಿ ಒಂದು ಕೆಟ್ಟ ಮಾತುಗಳನ್ನು ಪದಬಳಕೆಯನ್ನು ಮಾಡಿದ್ರು. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಕ್ಕಂಥ ಆ ಪದಗಳೇನಿದೆ, ಆ ಪದಗಳನ್ನು ನಟ ಸ್ವತಃ ದರ್ಶನ್ ಅವರೇ ಬಳಸಿದಂಥ ಪದಗಳು. ಈಗ ಅದೇ ಪದಗಳನ್ನು ಬಳಸ್ಕೊಂಡು ಅವರು ಸಾಂಗ್ ಮಾಡಿದ್ರು. ಇದೇನಪ್ಪ ಈ ಥರ ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಎಲ್ಲರಲ್ಲೂ ಮೂಡಿತ್ತು. ದರ್ಶನ್ ಅವರೇ ಕುಡಿದ ಮತ್ತಿನಲ್ಲಿ ಮಾತಾಡಿದಂಥ ಒಂದು ಪದಗಳನ್ನು ಬಳಸ್ಕೊಂಡು ಇವರು ಅದರ ಮೇಲೆ ಸಾಹಿತ್ಯ ಮಾಡಿಕೊಂಡು ಒಂದು ಸಾಂಗ್ ಮಾಡ್ತಾ ಇರೋದ್ರು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂತಹ ಪ್ರಶ್ನೆ ಕೂಡ ಉದ್ಭವವಾಗಿತ್ತು. ಆದರೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತಕ್ಕಂಥ ಒಂದು ಸಾಂಗ್ ಅಷ್ಟೇ ಅಲ್ಲ, ಇಡೀ ಸಿನಿಮಾಗೆ ಈಗ ಆತಂಕದಲ್ಲಿದೆ. ಸೊ ದರ್ಶನ್ ಅವರು ತಮ್ಮ ಶೂಟಿಂಗು ಡಬ್ಬಿಂಗ್ ಮುಗಿಸ್ಕೊಟ್ಟಿರ್ಬೋದು, ಆದರೆ ಚಿತ್ರದ ಪ್ರಮುಖ ರೂವಾರಿ ಅಂದರೆ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟ್ರು ದರ್ಶನ್ ಅವ್ರನ್ನ ಇಟ್ಕೊಂಡು ಮಾಡಿದ್ದಾರೆ ಅಂತಂದಾಗ ದರ್ಶನ್ ಇಲ್ಲದೆ ಆ ಸಿನಿಮಾನ ರಿಲೀಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ರಮ್ಯಾ. ಓಕೆ, ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು. ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದಂತಹ ಸಂದರ್ಭದಲ್ಲೇ ಈ ರೀತಿಯಾದಂತಹ ಬಿಗ್ ಶಾಕ್ ದರ್ಶನ್ ಅವರಿಗೆ. ಸೊ ಮತ್ತೆ ಎಷ್ಟು ದಿನಗಳ ಕಾಲ ಅವರು ಜೈಲಿನಲ್ಲಿ ಇರಬೇಕಾಗತ್ತೆ, ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವಾ, ಮತ್ತೆ ಈಗ ಅವರ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ, ಯಾಕೆಂತಂದ್ರೆ ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ವರ್ತಿಸಿದ್ರು ಈ ಹಿಂದೆ ಅನ್ನುವಂಥದ್ದು ವಿಚಾರ ಇದೆಯಲ್ಲ, ಅದು ಗಮನಾರ್ಹ. ಸೊ ಹಾಗಾಗಿ ಈ ಬಾರಿ ಅವರ ಅಭಿಮಾನಿಗಳು ಸ್ವಲ್ಪ ತಾಳ್ಮೆ ತೆಗೆದುಕೊಳ್ಬೇಕಾಗತ್ತಾ ಅಂತ ಹೇಳಿ. ರಮ್ಯ, ಯಾವ ಅಭಿಮಾನಿಯೂ ಇಲ್ಲ ಆರ್ ಆರ್ ನಗರದ ನಿವಾಸದ ಮುಂದೆ, ದರ್ಶನ್ ಅವರ ನಿವಾಸದ ಮುಂದೆ ಒಂದು ನರಪಿಳ್ಳೆ ಕೂಡ ಇಲ್ಲ. ಇವತ್ತು ದರ್ಶನ್ ಅವರಿಗೆ ಇಮ್ಮಿಡಿಯೇಟ್ ಬೇಲ್ ರದ್ದಾಗಿದ್ದ ಕೂಡಲೇ ಯಾವ ಅಭಿಮಾನಿ ಕೂಡ ಅಲ್ಲಿಲ್ಲ. ನಮ್ಮ ಬಾಸು, ನಮ್ಮ ದಾಸ, ನಮ್ಮ ಡಿ ಬಾಸು ಅಂತೆಲ್ಲ ಏನೆಲ್ಲ ಕರೀತಿದ್ರು, ಯಾರೂ ಇಲ್ಲ. ಅವರ ನಟ್ಟು ಬೋಲ್ಟನ್ನು ರಿಪೇರಿ ಮಾಡುವಂಥ ಕಾರ್ಯ ಈಗ ಕರ್ನಾಟಕ ಪೊಲೀಸ್ ಆಲ್ರೆಡಿ ಮಾಡ್ತಾ ಇದೆ. ಯಾಕೆಂದರೆ ರಮ್ಯಾ ಅವರನ್ನು ಎದುರಾಕೊಂಡ್ರು, ನಟ ಪ್ರಥಮ್ ಅವರನ್ನು ಎದುರಾಕೊಂಡ್ರು. ಅವರು ದರ್ಶನ್ ಅವರ ವಿರುದ್ಧ ಯಾರೆಲ್ಲ ಮಾತಾಡ್ತಾರೋ ಅವರೆಲ್ಲರಿಗೂ ಕೂಡ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಹಾಕೋದು, ಕೆಟ್ಟದಾಗಿ ಮೆಸೇಜ್ಗಳನ್ನು ಮಾಡೋದು, ಥ್ರೆಟ್ನಿಂಗ್ ಕಾಲ್ಸ್ ಮಾಡೋದು, ಇದೆಲ್ಲ ಮಾಡ್ತಾಯಿದ್ರು. ಅವರೆಲ್ಲರಿಗೂ ಕೂಡ ಕಾನೂನು ಗಟ್ಟಿಯಾಗಿದೆ ಅಂತಕ್ಕಂಥ ಒಂದು ಸಂದೇಶ ಹೋಗಿದೆ. ಈಗ ಆಲ್ರೆಡಿ ಸುಮಾರು ಜನಗಳು ಬ್ಯಾಕ್ ಟು ಬ್ಯಾಕು ರಮ್ಯಾ ಅವರ ವಿಚಾರದಲ್ಲಿ ಸುಮಾರು ಒಂದು 5-6 ಜನ ಈಗ ಅರೆಸ್ಟ್ ಆಗಿದ್ದಾರೆ. ಅವ್ರನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ.
ಅವರಿಗೆ ನಿಜವಾಗ್ಲೂ ಅಕ್ಷರ ಜ್ಞಾನವೂ ಇಲ್ಲ ಅಥವಾ ತಿಳಿ ಹೇಳುವಂಥ ವ್ಯಕ್ತಿಗಳು ಇಲ್ಲ ಅಂತ ಅನ್ಬೋದು. ಅಂದರೆ ಯಾರ್ದೋ ಒಬ್ಬರ ವರ್ಚಸ್ಸಿಗೆ ಒಳಗಾಗಿ ಈ ಥರದನ್ನು ಮಾಡೋದಕ್ಕಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ ಅಂತಕ್ಕಂಥದ್ದು. ಗಾರೆ ಕೆಲಸ ಮಾಡ್ತಕ್ಕಂತಹ ಅಭಿಮಾನಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ, ಅವರಿಗೆಲ್ಲ ಪೊಲೀಸರು ರಿಪೇರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಾರೂ ಕೂಡ ಅಭಿಮಾನಿ ಅಂತ ಮುಂದೆ ಬಂದು ಎದೆ ತಟ್ಕೊಂಡು ಹೇಳುವಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ಮಟ್ಟಿಗೆ, ಈ ಕ್ಷಣದ ಮಟ್ಟಿಗೆ ಇಲ್ಲ ರಮ್ಯಾ.